ಇಲ್ಲಿ ಶೌಚಾಲಯದ ಅವ್ಯವಸ್ಥೆ ನೋಡಿದ್ರೆ ದುರ್ವಾಸನೆ ಆಯಿತು. ಲೇಡೀಸ್ ಶೌಚಾಲಯದಲ್ಲಿ ಜಂಡ್ಸ್ ಹೋಗೋದು, ಅದಲ್ಲದೆ ಕಸ ಕಡ್ಡಿಗಳನ್ನು ಹಾಕಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಶಿರ್ಸಿ ನಗರದ ಬಹುತೇಕ ಶೌಚಾಲಯ ಕೂಡ ಒಂಥರ ವಾಸನೆಯಿಂದ ಕೂಡಿದೆ. ಒಳಗಡೆ ಎಲ್ಲ ಕ್ಲೀನ್ ಇಲ್ಲ, ಏನಿಲ್ಲ. ಅದ್ರ ಬಗ್ಗೆ ನಗರಸಭೆಯವರು ಸ್ವಲ್ಪ ಲಕ್ಷ್ಯ ವಹಿಸ್ಬೇಕಂತ ನಾವು ಸಾರ್ವಜನಿಕರ ಕಡೆಯಿಂದ ಕೇಳ್ಕೊಳ್ತೇವೆ. ಅವ್ರು ಹೆಂಡಾಗಿ ಹುಡ್ಕೊಂಡು ಉದ್ದಾಗಿ ಮನ್ಕೊಂಡಿದ್ದಾರೆ, ಹೇಳಿದರೆ ಮೈ ಮೇಲೆ ಬಂದು ಜಗಳಕ್ಕೆ ಬರ್ತಾರೆ ಅವರು. ಶಿರ್ಸಿ ನಗರ ಪ್ರದೇಶದಲ್ಲಿ ಇರುವಂತಹ ಶೌಚಾಲಯಗಳು ಗುಣಮಟ್ಟ ಸ್ವಲ್ಪ ತುಂಬ ಕೀಳುಮಟ್ಟದಾಗಿದೆ. ಶಿರಸಿ ಶೌಚಾಲಯಗಳ ಕರ್ಮಕಾಂಡ. ಶಿರಸಿ ಪೇಟೆಗೆ ಬಂದಾಗ ಯಾವಾಗಲಾದ್ರೂ ನೀವು ಶೌಚಾಲಯಕ್ಕೆ ಹೋಗಿದ್ದೀರಾ? ಶೌಚಾಲಯದ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಓಡಾಡಿದ್ದೀರಾ? ಹಾಗಿದ್ರೆ ಹುಷಾರ್, ಏನಾದ್ರೂ ಇನ್ಫೆಕ್ಷನ್ ಆಗಿದ್ಯಾ ಅಂತ ಮೊದಲು ಚೆಕ್ ಮಾಡಿಸ್ಕೊಳ್ಳಿ. ಯಾಕೆ ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ ನಿಮ್ಮ ವಿಶ್ವಂಭರ ಟಿವಿ ನಡೆಸಿದ ರಿಯಾಲಿಟಿ ಚೆಕ್. ಸಾರ್ವಜನಿಕರ ಅನುಕೂಲಕ್ಕಾಗಿ ನಗರಸಭೆ ವತಿಯಿಂದ ಶಿರಸಿಯ ವಿವಿಧೆಡೆ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಅರ್ಧ ಕಿಲೋಮೀಟರ್ಗೆ ಒಂದು ಶೌಚಾಲಯ ಇರಬೇಕು ಅನ್ನುತ್ತೆ ಸರ್ಕಾರಿ ನಿಯಮ. ಆದ್ರೆ ನಗರ ಪ್ರದೇಶದಲ್ಲಿ ಸ್ಥಳದ ಅಭಾವದಿಂದ ಸಮಸ್ಯೆ ಆಗಿರೋದಂತೂ ಸತ್ಯ. ಇರೋ ಶೌಚಾಲಯಗಳಾದ್ರೂ ಸರಿಯಾಗಿವ್ಯಾ ಅಂತ ನೋಡಿದ್ರೆ ನರಕ ದರ್ಶನವಾಗಿ ಬಿಡುತ್ತೆ. ದಾರಿಯಲ್ಲಿ ಹೋಗ್ತಾ ರಪ್ ಅಂತ ಮೂಗಿಗೆ ಬಡಿಯೋ ಗಬ್ಬು ವಾಸನೆ ಇಲ್ಲೆಲ್ಲೋ ಒಂದು ಶೌಚಾಲಯ ಇದೆ ಅನ್ನೋ ಸೂಚನೆ ಕೊಟ್ಬಿಡುತ್ತೆ. ಕ್ಯಾಮ್ರಾ ಹಿಡಿದು ವಿಶ್ವಂಬರ ಟಿವಿ ಶಿರಸಿಯ ಒಂದೊಂದು ಶೌಚಾಲಯಗಳಿಗೆ ಭೇಟಿ ಕೊಡ್ತಾ ಇದ್ರೆ ಅಸಹನೀಯ ಕೊಳಕು ರಾಶಿಗಳೇ ಕಂಡು ಬಂದ್ವು. ಒಂದೊಂದು ಶೌಚಾಲಯದಲ್ಲಿ ಒಂದೊಂದು ಸಮಸ್ಯೆ. ದುರ್ವಾಸನೆಯಂತೂ ಎಲ್ಲಾ ಕಡೆ ಕಾಮನ್. ವಾಸನೆ ಬರದ ಹಾಗೆ ನೀರು ಹಾಕೋಣ ಅಂತ ಹೋದ್ರೆ ನೀರು ಬರೋದೇ ಇಲ್ಲ. ಬನ್ನಿ ಶಿರಸಿಯ ಶೌಚಾಲಯಗಳ ದರ್ಶನ ಮಾಡೋಣ. ಶೌಚಾಲಯಗಳೆಂಬ ಶೌಚ ಕೇಂದ್ರಗಳು. ಶಿರಸಿ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಶೌಚಾಲಯವಿದೆ. ಶಿರಸಿಯ ಹೃದಯ ಭಾಗದಲ್ಲಿರೋ ಈ ಶೌಚಾಲಯ ದುರ್ವಾಸನೆ ಬೀರ್ತಾ ಅಕ್ಕಪಕ್ಕದ ಅಂಗಡಿಯವರ ಹಿಡಿಶಾಪಕ್ಕೂ ಕಾರಣವಾಗಿದೆ. ಹೆಸರಿಗೆ ಈ ಶೌಚಾಲಯವನ್ನ ಟೆಂಡರ್ ಮೂಲಕ ನಿರ್ವಹಣೆಗೆ ನೀಡಲಾಗಿದೆ. ಆದರೆ ಶೌಚಾಲಯದ ದುರವಸ್ಥೆ ಹಾಗೆ ಮುಂದುವರೆದಿದೆ. ನಾವು ಇಲ್ಲೇ ಲೋಕಲ್ 2 ವರ್ಷ ಆಯ್ತು ಈಗ ಅಂಗಡಿ ಮಾಡಿ. 2 ವರ್ಷದಿಂದ ನಾವು ಕೂಡ ನೋಡ್ತಾನೆ ಇದ್ದೇವೆ, ಶೌಚಾಲಯದಲ್ಲಿ ಯಾವುದೇ ಥರದ ಕ್ಲೀನೆನ್ಸ್ ಇಲ್ಲ. 2 ವರ್ಷದಲ್ಲಿ ಇಲ್ಲೇ ಲೋಕಲ್ ಜನರು ಕೂಡ ಭಾಳ ಬರೋದ್ರಿಂದ ದಿನನಿತ್ಯ ಇದರದ ಬಗ್ಗೆ ಕ್ಲೀನಿಂಗ್ ಬಗ್ಗೆ ಯಾರೂ ವಿಚಾರ ಕೂಡ ಮಾಡೋದಿಲ್ಲ. ಸ್ಮೆಲ್ ಕೂಡ ಭಾಳ ಬರುತ್ತೆ. ಅಕ್ಕಪಕ್ಕ ಜನ ಈ ರೋಡಿಗೆ ಬಂದ ತಕ್ಷಣ ಮೂಗು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಯಾವುದೇ ಥರದ ಕ್ಲೀನಿಂಗ್ ಇರೋದಿಲ್ಲ. ನಗರಸಭೆಯವರು ಈ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕಂತ ನಾವು ಕೇಳ್ಕೊಳ್ತೇವೆ. ಅಕ್ಕಪಕ್ಕ ಜನರಿಗೂ ಭಾಳ ತೊಂದರೆ ಆಗುತ್ತೆ. ಇಲ್ಲೇ ಸುತ್ತಮುತ್ತಲ ಏರಿಯಾದಲ್ಲಿ ಇನ್ನೊಂದು 2 ಶೌಚಾಲಯ ಮಾಡಿ, ಈಗ ಜನರು ಜಾಸ್ತಿ ಬರೋದಕ್ಕೆ ಸಲುವಾಗಿ 2-3 ಶೌಚಾಲಯ ಮಾಡ್ತಾರೆ, ಜನ ಡಿವೈಡ್ ಆಗ್ತಾರೆ. ಆವಾಗ ನಿಮಗೂ ಕೂಡ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಚೆನ್ನಾಗುತ್ತಂತ ನಾವು ಹೇಳ್ತೇವೆ. ಕ್ಲೀನೆಸ್ ಬಗ್ಗೆ ಅಂತೂ ಏನೇನು ಇಲ್ಲಿ ಕ್ಲೀನೇ ಇರೋದಿಲ್ಲ. ಒಂದು ವಾರದಲ್ಲಿ ಒಮ್ಮೆ 2 ಸಲ ಕೂಡ ಇವರು ಸ್ವಚ್ಛವನ್ನು ಮಾಡೋದಿಲ್ಲ, ಕ್ಲೀನ್ ಇರೋದಿಲ್ಲ. ಅಕ್ಕಪಕ್ಕ ಜನ ಬರೋದ್ರಿಂದ ಇಲ್ಲಿ ಪೂರ್ತಿ ಸ್ಮೆಲ್ ಇರುತ್ತೆ. ವಾರದಲ್ಲಿ 4 ದಿನ ಸ್ಮೆಲ್ಲಲ್ಲೇ ಕೂತ್ಕೊಳ್ಳೋದಾಗುತ್ತೆ. ಇಲ್ಲಿ ಸುತ್ತಮುತ್ತಲು ಒಂದು 50 ಮೀಟ್ರಿಂದ 100 ಮೀಟ್ರ್ ತನಕ ಜನರಿಗೆ ಸ್ಮೆಲ್ಲೇ ಇರುತ್ತೆ. ಆಮೇಲೆ ಈಗ 2 ಶೌಚಾಲಯ ಆಯಿತು. ಆಮೇಲೆ ಅದರ ಟ್ಯಾಂಕ್ಗಳು ಕೂಡ ಓಪನ್ ಆಗಿದ್ದಾವೆ. ಅದ್ರ ಅಲ್ಲೂ ಕೂಡ ಪೂರ್ತಿ ಪ್ಯಾಕ್ ಆಗಿ ಹೋಗಿದೆ. ಒಂದು ಸೈಡಿಂದ ನೀರು ಬರುತ್ತೆ, ಲೀಕೇಜ್ ಆಗುತ್ತೆ. ಅಲ್ಲಿ ನೋಡ್ಬೋದು ನೀವು ಬೇಕಾದ್ರೆ. ನೀರು ಬರುವಂಥ ಜಾಗ ಕೂಡ ಹಾಗೆ ಇದೆ. ಮತ್ತು ನೀರಿನ ಮೇಂಟೆನೆನ್ಸ್ ಇರೋದಿಲ್ಲ. ಅದ್ರ ಬಗ್ಗೆ ನಗರಸಭೆಯವರು ಸ್ವಲ್ಪ ಲಕ್ಷ್ಯ ವಹಿಸ್ಬೇಕಂತ ನಾವು ಸಾರ್ವಜನಿಕರ ಕಡೆಯಿಂದ ಕೇಳ್ಕೊಳ್ತೇವೆ. ಈಗ ಇಲ್ಲಿ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ, ಮಹಿಳೆಯರ ಶೌಚಾಲಯದಲ್ಲಿ ದುಡ್ಡನ್ನು ಇಸ್ಕೊಂತಿದ್ದಾರೆ. ಮತ್ತು ಅವರಿಗೆ ನಾವು ಕೇಳಿದಾಗ ಅವ್ರ ಮೇಲೆಗೆ ಯಾರಿಗೆ ಅವರು ದುಡ್ಡು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೂ ಮಾಹಿತಿ ಇಲ್ಲ. ಈಗ ಇದ್ರ ಬಗ್ಗೆ ನಿಮಗೇನಾದರೂ ಗೊತ್ತಾ? ಇಷ್ಟು ದಿನ ಆದರೂ ಕೂಡ ಅಲ್ಲಿ ಯಾವುದೇ ಥರದ ಹಣ ಇಸ್ಕೊಳ್ತಿರ್ಲಿಲ್ಲ. ಈಗ ಒಂದು 2 ವರ್ಷದ ಹಿಂದ್ಗಡೆ ನಾನೇ ಕಂಪ್ಲೇಂಟ್ ಮಾಡಿಬಿಟ್ಟು ಇಲ್ಲಿ ಹಣ ಇಸ್ಕೊಳ್ಳೋರನ್ನ ಎಬ್ಸಿದ್ವಿ. ನಾನೇ ಕಂಪ್ಲೇಂಟ್ ಕೊಟ್ಬಿಟ್ಟು
ಎಬ್ಸಿದ್ವಿ. ನಗರಸಭೆಯವರ ಗಣಪತಿ ನಾಯಕ ಅವರು ಇದ್ರು, ಅವ್ರ ಹತ್ರ ಹೇಳಿ ನಾನೇ ಎಬ್ಸಿದ್ದೆ. ಈಗ ಮತ್ತೆ ಚೌತಿಯಿಂದ ಮತ್ತೆ ಬಂದು ಕೂತ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇಲ್ಲ. ಅವ್ರಿಗೆ ಕೂತ್ಕೊಳ್ಳಿಕ್ಕೆ 2 ತಿಂಗಳ ಆಯಿತು. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಸುಭಾಷ್ ಚಂದ್ರ ಬೋಸ್ ಕಾಂಪ್ಲೆಕ್ಸ್ ನಲ್ಲಿ ಕಸದ ರಾಶಿಯೋ ಕೊಳಚೆ ಗುಂಡಿಯೋ ಎಂದು ಅರ್ಥವಾಗದಂತಹ ಒಂದು ಶೌಚಾಲಯವಿದೆ. ಇಲ್ಲೂ ಕೂಡ ದುಡ್ಡು ಪಡೆದು ಸೇವೆ ನೀಡಲಾಗುತ್ತೆ. ಆ ದುಡ್ಡು ಟೆಂಡರ್ ಹಿಡಿದವನ ಜೋಬು ತುಂಬಿಸೋಕೆ ಮಾತ್ರವಾ ಅನ್ನೋ ಅನುಮಾನ ಕಾಡುತ್ತೆ. ಯಾಕಂದ್ರೆ ಶೌಚಾಲಯದ ಸುತ್ತಮುತ್ತಲಿನ ಅನಾರೋಗ್ಯಕರ ವಾತಾವರಣ ಮಾತ್ರವಲ್ಲದೆ ಶೌಚಾಲಯದ ಮೇಲ್ಭಾಗವು ಹೆಂಡದ ಬಾಟಲಿ, ಕೊಳಕು, ಕಸಗಳಿಂದ ತುಂಬಿ ಹೋಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಆನಂದಲಕ್ಷ್ಮಿ ಫೈನಾನ್ಸಲ್ಲಿ ವರ್ಕ್ ಮಾಡ್ತಾ ಇರೋದು. ಕಳೆದ 10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಶೌಚಾಲಯದ ಅವ್ಯವಸ್ಥೆ ನೋಡಿದ್ರೆ ದುರ್ವಾಸನೆ ಆಯಿತು. ಲೇಡೀಸ್ ಶೌಚಾಲಯದಲ್ಲಿ ಜಂಡ್ಸ್ ಹೋಗೋದು, ಅದಲ್ಲದೆ ಕಸ ಕಡ್ಡಿಗಳನ್ನು ಹಾಕಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇದಕ್ಕೆ ಸರಿಯಾದ ಕ್ರಮ ತಗೊಂಡು ನಮಗೆ ಸರಿಯಾದ ಒಂದು ರೀತಿಯಲ್ಲಿ ಶೌಚಾಲಯನ ಒದಗಿಸಿ ಅಂತ ಕೇಳ್ಕೊಳ್ತೀನಿ. ಸಿಂಪಿಗಲ್ಲಿ ರಸ್ತೆ ಕೊನೆಯಲ್ಲಿ ಶೌಚಾಲಯವೆಂದು ಕರೆಯಲ್ಪಡುವ ಗಲೀಜು ಜಾಗವಿದೆ. ನೀರಿಲ್ಲ, ಸ್ವಚ್ಛತೆ ಇಲ್ಲ, ಗಬ್ಬು ವಾಸನೆಗೆ ಮಾತ್ರ ಬರವಿಲ್ಲ. ಇನ್ನು ಇದರ ಸುತ್ತಮುತ್ತ ನೋಡ್ಬಿಟ್ರೆ ಸರ್ವ ರೋಗಗಳ ಹುಟ್ಟು ಇಲ್ಲೇ ಆಗುತ್ತೇನೋ ಅಂತ ಅನಿಸ್ಬಿಡುತ್ತೆ. ಈಗ ಶೌಚಾಲಯ ಐತಲ್ಲ ಇಲ್ಲಿ, ಆ ಶೌಚಾಲಯ ಹೆಚ್ಚಾಗಿ ನೀರೆಲ್ಲ ಹಾಕ್ತಾ ಇದ್ದಾರೆ, ಆದರೂ ಕ್ಲೀನ್ ಇಲ್ಲ. ಒಳಗಡೆ ಎಲ್ಲ ಕ್ಲೀನ್ ಇಲ್ಲ, ಏನಿಲ್ಲ. ಅದರಿಂದ ರೋಗ, ಆಮೇಲೆ ನುಷಿ ಅಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ತಿರ್ಸಿವ್ರಿಗೆ. ಅದು ಒಂದು ದಿವಸ ಏನೋ ಅವರು ಇದು ಬಿಟ್ಟಿದ್ರು ಹೊಗೆ, ಆಮೇಲೆ ಯಾವುದೂ ಬಿಡಲಿಲ್ಲ, ಕ್ಲೀನ್ ಮಾಡ್ತಾ ಇಲ್ಲ ಯಾರು. ಅದಕ್ಕಾಗಿ ಅದ್ರ ಬಗ್ಗೆ ಗಮನ ಮಾಡಬೇಕಂತ ನಾನು ಹೇಳ್ತಾ ಇದ್ದೇನೆ ಅವ್ರಿಗೆ. ದಿನಕ್ಕೆ ಅವ್ರು ಎಷ್ಟು ಸಲ ಬಂದು ನೀರು ಬಿಡ್ತಾರೆ? ಅದು ನಾನು ನೋಡಲಿಲ್ಲ. ಒಂದು ಸತಿ ಏನೋ ನಾ ಬಂದಾಗ ನೀರು ಬಿಡ್ತಾ ಇರ್ತಾರೆ ದಿವಸ ಬೆಳಗ್ಗೆ. ಅದು ಮತ್ತೆ ಸ್ಕೂಲ್ ಉಂಟು ಪಕ್ಕದಲ್ಲಿ, ಅಲ್ಲ ಸ್ಕೂಲ್ ಉಂಟು ಪಕ್ಕದಲ್ಲಿ. ಸ್ಕೂಲ್ ಇದ್ದಿದ್ದಕ್ಕೆ ಅದಕ್ಕಾಗಿ ಸ್ವಚ್ಛಾಗಿ ಇಡಬೇಕು. ಮಕ್ಕಳಿದ್ದಾರಲ್ಲಿ, ಅದರ ಸಲುವಾಗಿ ನಾವು ಪದೇ ಪದೇ ಅವ್ರಿಗೆ ಅಂತ ಹೇಳಬೇಕಂತ ಇಲ್ಲ, ಅವರೇ ನೋಡಿ ಮಾಡಬೇಕದು. ಕಾಲೇಜ್, ಹೈಸ್ಕೂಲ್ ಉಂಟು, ಮಕ್ಕಳದು ಸಣ್ಣ ಮಕ್ಕಳ ಸ್ಕೂಲ್ ಉಂಟು, ಎಲ್ಲನೂ ಉಂಟು. ಶೌಚಾಲಯ ಪಕ್ಕಕ್ಕೆ ಉಂಟು, ಅದು ನೋಡಿ ಅದು ಸರಿ ಮಾಡ್ತಾ ಉಳಿಬೇಕು ಅವರು. ನಂಬರ್ 2 ಶಾಲೆಯ ಕೆಳಭಾಗದ ಶೌಚಾಲಯದ ಸ್ಥಿತಿಯು ಭಿನ್ನವೇನಲ್ಲ. ರಸ್ತೆಗೆ ತಾಗಿ ಇರುವ ಈ ಶೌಚಾಲಯ ಸಾರ್ವಜನಿಕರಿಗೆ ಸದಾ ಕಾಲ ದುರ್ವಾಸನೆಯನ್ನ ಬೀರ್ತಾ ಇದೆ. ಪ್ರತಿದಿನ ವಿದ್ಯಾರ್ಥಿಗಳು ಓಡಾಡೋ ಜಾಗವಿದು. ಸ್ವಚ್ಛತೆಯೇ ಇಲ್ಲದೆ ಇರೋ ಜಾಗವನ್ನ ಪ್ರತಿದಿನ ನೋಡೋ ಹಣೆ ಬರಹ ಅವರದ್ದು ಪಾಪ. ಸಿರ್ಸಿ ನಗರ ಪ್ರದೇಶದಲ್ಲಿ ಇರುವಂತಹ ಶೌಚಾಲಯಗಳು ಗುಣಮಟ್ಟ ಸ್ವಲ್ಪ ತುಂಬ ಕೀಳು ಮಟ್ಟದಾಗಿದೆ. ಈ ನಿಟ್ಟಿನಲ್ಲಿ ನಗರಸಭೆಯವರು ಸ್ವಲ್ಪ ಅದರ ಬಗ್ಗೆ ಕಾಳಜಿ ವಹಿಸಿ ಕ್ರಮ ತಗೊಳ್ಬೇಕು. ಯಾಕೆ ಕೇಳಿದರೆ ಈಗಾಗಲೇ ಡೆಂಗು, ಮಲೇರಿಯಾ ಅದು ಇದು ಅಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ಜನರು ಹಾಸ್ಪಿಟ್ಲಿಗೆ ಸೇರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ನಗರಸಭೆಯವರು ಈ ಕಡೆಗೆ ಕಾಳಜಿ ವಹಿಸಿ, ಇದು ಒಂದೇ ಅಲ್ಲ, ಸಿರಿಸಿರುವಂಥ ಎಲ್ಲ ಶೌಚಾಲಯಗಳನ್ನು ಭೇಟಿ ಕೊಟ್ಟು ಅಲ್ಲಿ ಆಗ ಹೋಗುವ ತೊಂದರೆ ತಾಪತ್ರಗಳು ಏನಿದೆ ಮತ್ತು ಏನು ವ್ಯವಸ್ಥೆ ಆಗಬೇಕು, ಈ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದ್ರೆ ಈಗ ಜನಸಂಖ್ಯೆಯೂ ಕೂಡ ಸಿರಿಸಿಯಲ್ಲಿ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ನಗರಸಭೆಯವರು ಕ್ರಮ ತಗೊಳ್ಬೇಕಂತಕೊಂಡು ನನ್ನ ಮನವಿ. ಜೂ ಸರ್ಕಲ್ನಲ್ಲಿ ಇರೋ ಈ ಶೌಚಾಲಯವನ್ನ ಒಮ್ಮೆ ನೋಡಿ. ಇಲ್ಲಿಂದ ಹೊರಬರೋ ಹೊಲಸು ನೋಡಿ, ಅಲ್ಲೇ ಪಕ್ಕದಲ್ಲಿ ಹರಿತಾ ಇದೆ. ರೋಗಗಳನ್ನ ಹುಟ್ಟಿ ಹಾಕೋಕೆ ಇದಕ್ಕಿಂತ ಬೇರೆ ಜಾಗ ಬೇಕಾ? ಇನ್ನು SBI ಬ್ಯಾಂಕ್ ಪಕ್ಕದಲ್ಲಿ ಇರೋ ಹೊಸತಾಗಿ ನಿರ್ಮಿಸಿರೋ ಶೌಚಾಲಯದಲ್ಲಿ ನೀರೇ ಇಲ್ಲ. ನೀರಿಲ್ಲದೆ ಈ ಶೌಚಾಲಯವನ್ನ ಉಪಯೋಗಿಸೋಕೆ ಆಗಲ್ಲ. ಇದು ಒಂಥರ ಶೋಪೀಸ್ ಥರ ತಣ್ಣಗೆ ನಿಂತಿದೆ.
ಕೋಟೆಕೆರೆಯಲ್ಲಿರೋ ಶೌಚಾಲಯದ ಸ್ಥಿತಿ ಇರೋದ್ರಲ್ಲೇ ಸ್ವಲ್ಪ ಉತ್ತಮ ಅನ್ಬೋದು. ಆದ್ರೆ ಸುತ್ತಮುತ್ತ ಮಾತ್ರ ಸಾರಾಯಿ ಪ್ಯಾಕೆಟ್ಗಳಿಗೆ ಬರವಿಲ್ಲ. ಹನ್ನೆರಡು ಗಂಟೆಗೆ ಅವರು ಬೆಳಗಾಗಿ 6 ಗಂಟೆಗೆ ಚಾಲೂ ಮಾಡ್ತಾರೆ, 12 ಗಂಟೆಗೆ ಬಂದ್ ಆಗ್ತೈತಿ. ಬಂದ್ ಆದವಾಗ ಇಲ್ಲಿ ಯಾರು ಇಲ್ಲದವಾಗ ಇಲ್ಲಿ ಬಂದು ನಿಂತು ಎಲ್ಲ ಕಡೆ ಉಚ್ಚಿ ಹೋಯ್ತಾರೆ. ಮತ್ತು ಹೆಂಡ ಕೂಡ್ಕೊಂಡು ಅಲ್ಲಿ ಟೇಬಲ್ ಮೇಲೆ ಅವ್ರಿಗೆ ಇವರಿಗೆ ಬಸ್ ಸ್ಟ್ಯಾಂಡಿಗೆ ಅವ್ರಿಗೆ ಕಾಯಕ್ಕೆ ಅಂತ ಬಸ್ ಮಾಡಿದ್ದದು. ಅವ್ರು ಹೆಂಡ ಕೂಡ್ಕೊಂಡು ಉದ್ದಾಗಿ ಮನ್ಕೊಳ್ತಾರೆ. ಹೇಳಿದರೆ ಮೈ ಮೇಲೆ ಬಂದು ಜಗಳಕ್ಕೆ ಬರ್ತಾರೆ. ಅವರು ದೊಡ್ಡ ದೊಡ್ಡ ಜಗಳ, ಬಾಟ್ಲಿಂದ ಹೊಡಿತೇನೆ, ಇದರಿಂದ ಹೊಡಿತೇನೆ ಅಂತ ಎಲ್ಲ ದಾದಾಗಿರಿ ಮಾಡ್ತಾ ಇದ್ದಾರೆ ಹೆಂಡ ಕುಡ್ಕೊಂಡು. ಈಗ ಎಲ್ಲ ಕಡೆ ಬಂದು ಅಲ್ಲಿ ಹೆಂಡ ಕುಡ್ಕೊಂಡು ಬಂದು ಲೋಕಲ್ ಅಲ್ಲಿ ಇಲ್ಲಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಹೊರಗಿಂದ ಬಂದರು ಹಾಗೆ ಇದು ಕುಡ್ಕೊಂಡು ಯಾರೂ ಇಲ್ಲ. ಅಲ್ಲಿ ಹೇಳಿದ್ಕೊಳ್ಳೆ ಮೈ ಮೇಲೆ ಬರ್ತಾರೆ. ಅವ್ರ ಸಂತಿ ಮತ್ತು 4 ಮಂದಿ ಬರ್ತಾರೆ. ನೀ ಯಾವ ಹೇಳೋ ಅಂತ ಅವ್ನ ಸಂತಿ 4 ಮಂದಿ ಬರ್ತಾರೆ. ಶಿರಸಿಯ ಶೌಚಾಲಯದ ಪರಿಸ್ಥಿತಿ ಬಗ್ಗೆ ನಗರಸಭೆ ಕಮಿಷನರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಶಿರಸಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶೌಚಾಲಯಗಳು ವಿವಿಧ ಸ್ಥಳಗಳಲ್ಲಿ ನಿರ್ಮಿಸಿದ್ದು, ಅವುಗಳನ್ನು ನಮ್ಮ ಸಿಬ್ಬಂದಿಯಿಂದ ಪ್ರತಿದಿನ ಬೆಳಿಗ್ಗೆ ನಮ್ಮ ಟ್ಯಾಂಕರ್ ಮೂಲಕ ನೀರನ್ನು ಸಿಂಪಡಿಸಿ ಕ್ಲೀನ್ ಮಾಡ್ತಾಯಿದ್ದು, ಆದರೂ ಸಾರ್ವಜನಿಕರು ಉಪಯೋಗಿಸ್ತಿದ್ದು, ನಂತರದಲ್ಲಿ ಸಾರ್ವಜನಿಕರು ಅವರು ಸಹ ಇದರ ಬಗ್ಗೆ ಕಾಳಜಿ ವಹಿಸಿ ಮೂತ್ರ ವಿಸರ್ಜನೆ ಮಾಡಿದ ನಂತರ ನೀರು ಸಿಂಪಡಣೆ ಮಾಡುವುದು, ನೀರು ಬಿಡುವುದು ಕೆಲಸ ಮಾಡಿ ನಗರಸಭೆಯೊಂದಿಗೆ ಸಹಕರಿಸಬೇಕು. ಅಲ್ಲೇ ಅದೇ ರೀತಿ ಬಿಟ್ಟು ಬರೋದ್ರಿಂದ ವಾಸನೆ ಬಂದು ಸಾರ್ವಜನಿಕರಿಗೆ, ಅಲ್ಲಿ ಓಡಾಡುವಂಥ ಜನರಿಗೆ ವಾಸನೆ ಬಂದು ಇದರ ದೂರುಗಳು ಬರುತ್ತಿದ್ದು, ಇನ್ನು ಮುಂದೆ ಆದರೂ ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಿ ವಿಸರ್ಜನೆ ಮಾಡಿದ ನಂತರ ನೀರನ್ನು ಸಿಂಪಡಿಸಲು ನಗರಸಭೆಯಿಂದ ಕೋರಿದೆ. ಈಗ ಇರುವುದರ ಶೌಚಾಲಯಗಳ ಜೊತೆಗೆ 2.0 ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಹೈಟೆಕ್ ಆಗಿ ಶೌಚಾಲಯಗಳನ್ನು ಸಹ ನಿರ್ಮಾಣ ಮಾಡಲು ನಗರಸಭೆ ವತಿಯಿಂದ ಕ್ರಮ ಕೈಗೊಂಡಿದ್ದು, ಅತಿ ಶೀಘ್ರದಲ್ಲೇ ಆ ಕಾಮಗಾರಿಗಳನ್ನು ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಸ್ವಚ್ಛ ಮಾಡಿ ಬಂದ ನಂತರ ಸಾರ್ವಜನಿಕರು ಅಲ್ಲೇ ನೀರು, ಗಲೀಜಾದಂಥ ಡಬ್ಬ, ಪಾಕೆಟ್ ಇಂಥವನ್ನೆಲ್ಲ ಬಿಸಾಕೋದ್ರಿಂದ ಸಾರ್ವಜನಿಕರಿಗೆ ಮತ್ತು ನಗರಸಭೆಯವರಿಗೆ ಮುಜುಗರವಾಗುತ್ತಿದ್ದು, ಇನ್ನು ಮುಂದೆ ಆ ಥರ ಕೆಲಸ ನಿರ್ವಹಿಸದೆ ಉತ್ತಮ ರೀತಿಯಲ್ಲಿ ಸ್ವಚ್ಛ ಕಾಪಾಡಲು ಸಾರ್ವಜನಿಕರು ಸಹ ನಗರಸಭೆಯೊಂದಿಗೆ ಕೈ ಜೋಡಿಸಬೇಕೆಂದು ಕೋರ್ತಾ ಇದ್ದೀನಿ. ನೀವದೇನೇ ಹೇಳಿದ್ರು ಸಾರ್ವಜನಿಕರಿಗೆ ಸ್ವಚ್ಛ ಶೌಚಾಲಯವನ್ನ ನೀಡಬೇಕಿರೋದು ನಿಮ್ಮ ಕರ್ತವ್ಯ. ಶೌಚಾಲಯಗಳ ಸ್ಥಿತಿಗತಿಗಳು ಆಯಾ ನಗರದ ಜೀವನ ಮಟ್ಟವನ್ನ ಪ್ರತಿನಿಧಿಸುತ್ತೆ. ಮಹಾತ್ಮ ಗಾಂಧಿಯವರು ಶೌಚಾಲಯದ ಸ್ವಚ್ಛತೆಯ ಮಹತ್ವ ನೀಡಿದ್ದು ನಿಮಗೆ ಗೊತ್ತಿರಬಹುದು. ಮಾನ್ಯ ಪ್ರಧಾನಿ ಮೋದಿಜಿಯವರು ಸ್ವಚ್ಛ ಭಾರತ ಅಭಿಯಾನ ನಡೆಸ್ತಾ ಸ್ವಚ್ಛತೆಗೆ ಎಲ್ಲಿಲ್ಲದ ಮಹತ್ವ ನೀಡಿದ್ದಾರೆ. ಹೀಗಿರುವಾಗ ನಮ್ಮ ಶಿರಸಿಯ ಶೌಚಾಲಯಗಳ ಶೋಚನೀಯ ಸ್ಥಿತಿಯಲ್ಲಿರೋದು ತಪ್ಪಾಗೋಲ್ವೇ? ಇವು ಶೌಚಾಲಯಗಳು ಅಥವಾ ರೋಗ ಹರಡುವ ಕೇಂದ್ರಗಳು? ಶೌಚಾಲಯಗಳ ದುರವಸ್ಥೆಯನ್ನ ನೋಡಿದ್ರೆ ಇವು ಶೌಚಾಲಯಗಳು ಅಥವಾ ರೋಗ ಹರಡುವ ಕೇಂದ್ರಗಳು ಅನ್ನೋ ಪ್ರಶ್ನೆ ಮೂಡುತ್ತೆ. ಈಗಾಗಲೇ ಶಿರಸಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇವೆ. ಸ್ವಚ್ಛತೆಯ ಬಗ್ಗೆ ಎಲ್ಲೆಡೆ ಅರಿವು ಮೂಡಿಸ್ತಾ ಇರೋ ಆರೋಗ್ಯ ಇಲಾಖೆ ಶೌಚಾಲಯಗಳ ಕೊಳಕಿನ ಬಗ್ಗೆ ಕಣ್ಮುಚ್ಚಿ ಕುಳಿತಿರೋದಾದ್ರೂ ಯಾಕೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಇನ್ಫೆಕ್ಷನ್ ಭಾಗ್ಯವನ್ನ ಹಂಚೋ ಕೇಂದ್ರಗಳಾಗಿರೋ ಶೌಚಾಲಯಗಳು ಅನಾರೋಗ್ಯವನ್ನ ಹಂಚ್ತಾ ಇವೆ. ಶಿರಸಿ ನಗರದ ಬಹುತೇಕ ಶೌಚಾಲಯ ಕೂಡ ಒಂಥರ ವಾಸನೆಯಿಂದ ಕೂಡಿದೆ. ಅದೇ ರೀತಿ ಅಧಿಕಾರಿಗಳು ಕೂಡ ಎಷ್ಟೇ ಕಾಳಜಿಯನ್ನು ವಹಿಸಿದರೂ ಕೂಡ ಸಾರ್ವಜನಿಕರುಗಳ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ. ಏಕೆಂತ ಹೇಳಿದ್ರೆ ನೋಡಿ, ಇಲ್ಲೇ ಕಾಣ್ತಾ ಇದೆ ಸರಾಯಿ ಬಾಟ್ಲುಗಳು. ಸಂಜೆ ಇದು ಒಂಥರ ವ್ಯಸನಗಳ ಅಡ್ಡ. ಇದ್ರ ಮೇಲೆಗಡೆ ಇಲ್ಲಿ ಡ್ರಿಂಕ್ಸ್ ಆಗಿರ್ಬೋದು, ಪ್ರತಿಯೊಂದು ಇರ್ಬೋದು. ಒಂದು 100 ವ್ಯಕ್ತಿಗಳು ಬಂದು ಕೂತ್ಕೊಂಡು ಇಲ್ಲೇ ಕುಡಿದು ಹೋಗ್ತಾರೆ. ರಾತ್ರಿ ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗಲ್ಲ. ಅಧಿಕಾರಿಗಳು ಎಷ್ಟೇ ಸ್ವಚ್ಛ ಮಾಡಿದ್ರೂ ಕೂಡ ಜನಗಳು ಕೂಡ ಅವ್ರ ಜೊತೆ ನಾವು ಕೈ ಜೋಡಿಸಿದ್ರೆ ನನ್ನ ಪ್ರಕಾರ ಇಂಥ ವ್ಯವಸ್ಥೆಗಳನ್ನು ನಾವು ಸಾಧ್ಯತೆಯನ್ನು ಇದು ಮಾಡ್ಬೋದು. ಯಾಕೆಂದರೆ ಸ್ವಚ್ಛ ಭಾರತ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಸ್ವಚ್ಛ ಭಾರತದ ಬಗ್ಗೆ ಈಗ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ತಂದರೂ ಕೂಡ ಜನ ಅದನ್ನು ಈಗ ಮರ್ತಂತೆ ಕಾಣ್ತಾ ಇದೆ. ಇಲ್ಲಿ ಏಕೆ ಅಂತ ಹೇಳಿದ್ರೆ ನೀವು ಅಲ್ಲಿ ನೋಡ್ಬೋದು, ಆ ಪ್ರದೇಶದಲ್ಲಿ ಪ್ರತಿನಿತ್ಯಗಳು ಅಲ್ಲಿ ರಾತ್ರಿ ಮಲಗ್ತಾರೆ, ಯಾರ್ಯಾರೋ ಬರ್ತಾರೆ. ಆ ಕಡೆ ಒಂದು ಹೋಗ್ಬಿಟ್ರೆ ಅಂತ ಹೇಳಿಬಿಟ್ರೆ ಹುಡುಗರುಗಳು ಇರ್ಬೋದು. ಪಾಪ ಈಗ ಅವರಾದರೂ ಕ್ಲೀನಿಂಗ್ ಮಾಡ್ಕೊಂಡು ಎಷ್ಟು ಇದು ಮಾಡ್ತಾರೆ. ಪೌರ ಕಾರ್ಮಿಕರು ಕೂಡ ನಮ್ಮ ಥರನೇ ಅಲ್ವಾ.
ಅಲ್ಲಿ ಎಷ್ಟೇ ಇದು ಮಾಡಿದ್ರು ಕಂಡಲು ಹೆಂಡದ ಬಾಟ್ಲು ತೆಗಿತಾರೆ, ಹೊತ್ತಾಕ್ತಾರೆ, ಹೋಗಿಬಿಡ್ತಾರೆ. ಅಲ್ಲಿ ನೋಡಿ, ಆ ರೀತಿ ಇರುವ ಹಿನ್ನೆಲೆಯಲ್ಲಿ ಎಷ್ಟು ಈಗ ಕೆಲವೊಂದು ಶೌಚಾಲಯಗಳಲ್ಲಿ ನೀರಿನ ಸಮಸ್ಯೆಗಳಿದೆ. ಆದ್ದರಿಂದ ನಗರಸಭೆ ಅಧಿಕಾರಿಗಳು ಕೂಡಲೇ ಅಲ್ಲಿ ಬೇಷನ್ ಹೆಸರಿಗೆ ಮಾತ್ರ ಇದೆ, ಆ ಬೇಷನ್ ತೊಳಿಲಿಕ್ಕೆ ಸರಿಯಾದ ನೀರಿಲ್ಲ. ಮತ್ತೀಗ ಪ್ರತಿಯೊಬ್ಬರು ಹೋದರು, ಈಗ ಮಹಿಳೆಯರು ಇರ್ಬೋದು, ಜೆಂಟ್ಸ್ ಇರ್ಬೋದು, ಯಾರೇ ಇರ್ಬೋದು, ಶೌಚಾಲಯಗಳಿಗೆ ಒಳಗೆ ಹೋದಾಗ ಕನಿಷ್ಠ ಪಕ್ಷ ನೀರು ಬಿಡ್ಲಿಕ್ಕೆ ಒಂದು ವ್ಯವಸ್ಥೆ ಇತ್ತಂತ ಹೇಳಿಬಿಟ್ರೆ ದುರ್ವಾಸನೆಯನ್ನು ಕಡಿಮೆ ಮಾಡ್ಬೋದು ಅಂಥೇಳಿ ನನ್ನ ಒಂದು ವೈಯಕ್ತಿಕವಾದ ಅನಿಸಿಕೆ. ನಗರಸಭೆಯಿಂದ ಈ ರೀತಿ ನಾವು ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಈ ರೀತಿ ಶೌಚಾಲಯವನ್ನು ಎಲ್ಲ ಬದಿಯಲ್ಲೂ ಕಟ್ಟಿಸ್ತಾನೂ ಇದ್ದೇವೆ. ಎಲ್ಲಿ ಅನುಕೂಲ ಇದೆ ಜನರಿಗೆ ಏನಾಗಬೇಕು ಅಂತೇಳಿ ಎಲ್ಲಿ ಜಾಗ ಸಿಗ್ತಾ ಅಲ್ಲಿ ಮಾಡ್ತಾರೆ. ಆದರೆ ಇದ್ರ ಬಗ್ಗೆ ಜನರು ಜಾಗೃತಿ ಆಗಬೇಕಾಗ್ತದೆ. ನಿಜವಾಗೂ ಜನರ ಸಹಕಾರ ಇಲ್ಲದೆ ನಾವು ಯಾವುದೇ ಒಂದು ಅಭಿವೃದ್ಧಿ ಮಾಡಲಿಕ್ಕೂ ಆಗೋದಿಲ್ಲ ಅಥವಾ ಒಂದು ಸ್ವಚ್ಛತೆಯಾಗಿ ಇಡಲಿಕ್ಕೂ ಆಗೋದಿಲ್ಲ. ಮೋದಿಯವರ ಒಂದು ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ಎಲ್ಲ ಬದಿಯಲ್ಲೂ ಸ್ವಚ್ಛವಾಗಿರಬೇಕು ಅಂತ ಹೇಳಿಕೊಂಡು ಎಲ್ಲ ಬದಿಯಲ್ಲೂ ಶೌಚಾಲಯವನ್ನು ಕಟ್ಟಿಕೊಟ್ವಿ. ಈಗ ನಮ್ಮ ಶಿರ್ಸಿ ನಗರದಲ್ಲಂತೂ ನಾವು ಶೌಚಾಲಯ ಪ್ರತಿ ಒಂದು ಮನೆಯಲ್ಲೂ ಶೌಚಾಲಯ ಇದೆ. ಇಲ್ಲಿ ಬಯಲು ಮುಕ್ತ ಶೌಚಾಲಯವನ್ನು ಮಾಡಿದ್ದೇವೆ, ತಮ್ಗೆ ಗೊತ್ತಿರ್ಬೋದು. ಅದೇ ರೀತಿಯಲ್ಲಿ ನಮಗೆ ಜನರ ಸಹಕಾರ ಇದ್ದರೆ ನಾವೇನು ಕಟ್ಟಿಸಿದ ಮೂತ್ರಾಲಯ ಇರ್ಬೋದು, ಸುಲಭ ಶೌಚಾಲಯ ಇರ್ಬೋದು, ಸ್ವಚ್ಛವಾಗಿ ಇಡ್ಬೋದು. ಇವರು ಅಲ್ಲಿ ಹೋದಲ್ಲಿ ಆ ಗುಟ್ಕಾ ತಿಂದು ಪಾನ್ ತಿಂದು ಉಗುಳೋದು, ಬದಿಯಲ್ಲಿ ಎಲ್ಲ ಕ್ಲೀನು ಸ್ವಚ್ಛತೆ ಇಲ್ಲದೆ ಗಲೀಜು ಮಾಡಿಬಿಡ್ತಾರೆ. ಆ ರೀತಿ ಮಾಡಬಾರ್ದು. ದಯವಿಟ್ಟು ಜನರು ಇದಕ್ಕೆ ಸಹಕಾರ ಕೊಟ್ಟು ನಮ್ಮ ನಗರಸಭೆಯಲ್ಲಿ ಏನು ಕಟ್ಟಿಸಿದಂಥ ಎಲ್ಲ ಮೂತ್ರಾಲಯನೂ ಒಂದು ಕ್ಲೀನಾಗಿಡಲಿಕ್ಕೆ ಅವರು ಸಹಕಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಶಿರ್ಸಿ ನಗರದ ಶೌಚಾಲಯಗಳ ನಿರ್ವಹಣೆ ನಿರಂತರ. ಅದು ಯಾಕಂದರೆ ಈ ಶಿರ್ಸಿ ನಗರಸಭೆ ಯಾವಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಿದೆ. ಶೌಚಾಲಯಗಳನ್ನು ನಿರಂತರವಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಕಾರ್ಮಿಕರ ತೊಂದರೆನೋ ಕೆಲವೊಂದು ಕಾರಣಗಳಿಂದ ಸ್ವಚ್ಛತೆ ಆಗದೇನೂ ಇರ್ಬೋದು. ಆದರೆ ಸಾರ್ವಜನಿಕರು ಕೂಡ ಆ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದರೆ ನಾವು ಕಾಣ್ತೀವಿ ಯೂಸ್ ಮಾಡಿದ ನಂತರ ಅದನ್ನು ಮಲಿನಗೊಳಿಸ್ಬರೋದು ಅಥವಾ ಗುಟ್ಕಾ ತಿಂದು ಅದರಲ್ಲಿ ಉಗಿದು ಬ್ಲಾಕ್ ಮಾಡೋದು ಅಥವಾ ಗುಟ್ಕಾ ಪ್ಯಾಕೆಟನ್ನು ಅದರಲ್ಲೇ ಒಗೆಯೋದು, ಇಂಥ ಚಟುವಟಿಕೆಗಳಿಂದನೂ ಕೆಲವು ಶೌಚಾಲಯಗಳು ಹಾಳಾಗ್ತವೆ. ಅದನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ. ಅದನ್ನು ನಿರಂತರವಾಗಿ ನಗರಸಭೆಯವರು ಮಾಡ್ತಾಯಿದ್ದಾರೆ. ನಾವು ನಗರಸಭೆಯ ಸದಸ್ಯನಾಗಿ ನಮ್ಮದು ಜವಾಬ್ದಾರಿ ಇದೆ. ನಾವು ಅದು ಎಲ್ಲಿ ಸ್ವಚ್ಛತೆ ಇಲ್ವೋ ಅದನ್ನು ಮಾಡಲಿಕ್ಕೆ ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಸೂಚನೆಯನ್ನು ಕೊಡುವ ಕೆಲಸವನ್ನು ಮಾಡ್ತೀವಿ. ಇನ್ನೂ ಮುಂದುವರೆದು ಈಗಿರುವ ಶೌಚಾಲಯಗಳು ಸ್ವಲ್ಪ ಹಳೆಯ ಶೈಲಿದಾಗಿರೋದ್ರಿಂದ ಅದು ನಿರ್ವಹಣೆ ಕಷ್ಟ ಆಗಿದೆ. ಈಗ ಹೈಟೆಕ್ ಶೌಚಾಲಯಗಳ ಒಂದು ಆವಿಷ್ಕಾರ ಎಲ್ಲ ಮುನ್ಸಿಪಾಲ್ಟಿಯಿಂದ ಸರ್ಕಾರದಿಂದ ಆಗ್ತಾಯಿದೆ. ಅದು ಅದೇ ರೀತಿ ಶಿರ್ಸಿ ನಗರಸಭೆಯಿಂದನೂ 5 ಹೊಸ ಹೈಟೆಕ್ ಶೌಚಾಲಯ ಮಾಡಲಿಕ್ಕೆ ಕಾರ್ಯಚಟುವಟಿಕೆ ಪ್ರಾರಂಭ ಆಗಿದೆ. ಅಂಥ ಶೌಚಾಲಯಗಳಾದ ಮೇಲೆ ಈ ರೀತಿ ಅಶುದ್ಧ ಶೌಚಾಲಯಗಳ ಒಂದು ಸಮಸ್ಯೆ ಬಗೆಹರಿಬಹುದು ಅಂತ ನನ್ನೊಂದು ವಿಶ್ವಾಸ. ಅಧಿಕಾರಿಗಳೇ ಎಲ್ಲಿದ್ದೀರಾ? ಇಷ್ಟೆಲ್ಲ ಅನಾನುಕೂಲ ಅಸ್ವಚ್ಛತೆ ಇದ್ರೂ ಸಂಬಂಧಿಸಿದ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ವಿಶ್ವಂಬರ ಟಿವಿಯ ಕಳಕಳಿ. ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡೋದು ಎಷ್ಟು ಸರಿ? ಅಧಿಕಾರಿಗಳು ಈ ಕುರಿತು ಅದೆಷ್ಟೇ ಸ್ಪಷ್ಟೀಕರಣ ನೀಡಿದ್ರೂ ಶೌಚಾಲಯಗಳು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳೋದು ಅವರ ಜವಾಬ್ದಾರಿ. ಈ ಕುರಿತು ಕ್ರಮ ಕೈಗೊಂಡು ಶಿರಸಿ ಜನತೆಗೆ ಸ್ವಚ್ಛ ಶೌಚಾಲಯಗಳು ಬಳಕೆಗೆ ಸಿಗುವಂತಾಗಲಿ ಅನ್ನೋದು ವಿಶ್ವಂಬರ ಟಿವಿಯ ಆಗ್ರಹ. ಶೌಚಾಲಯಗಳು ಸುಸ್ಥಿತಿಗೆ ಬರೋವರೆಗೂ ವಿಶ್ವಂಬರ ತಂಡ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾನೆ ಇರುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.